ಕಾಲದಿಂದ ಈ ಜಗತ್ತಿನಲ್ಲಿ ನಮ್ಮ ಈ ಭಾರತೀಯ ಸನಾತನ ಸಂಸ್ಕೃತಿ ಧರ್ಮ ಏನಿದೆಯೋ ಇದನ್ನು ಆಚರಣೆ ಮಾಡಿಕೊಂಡು ಬರುವಂತಹ ಪರಂಪರೆಯಲ್ಲಿ ನಾವೆಲ್ಲರೂ ಸಹ ಜನಿಸಿದ್ದೇವೆ. ಈ ಸನಾತನ ಧರ್ಮ ಪರಂಪರೆ ನಮಗೆ ಏನು ಹೇಳಿಕೊಡ್ತಾ ಇದೆ ಅಂತ ಕೇಳಿದರೆ, ಯಾವ ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆಯೋ ಈ ಜನ್ಮವನ್ನು ಹೇಗೆ ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು, ಅಂದರೆ ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಮಾರ್ಗವನ್ನು ನಮಗೆ ತಿಳಿಸ್ತಾ ಇದೆ. ಇದಕ್ಕಾಗಿ ಇಲ್ಲಿ ಹೇಳಿದಂತಹ ವಿಷಯಗಳು ಎರಡು. ಮೊದಲನೇದಾಗಿ, ಯಾವ ಪರಮಾತ್ಮನ ಕೃಪೆಯಿಂದ ನಾವೆಲ್ಲರೂ ಸಹ ಜೀವನವನ್ನು ನಡೆಸ್ತಾ ಇದ್ದೀವೋ, ಈ ಪ್ರಪಂಚವು ನಡೀತಾ ಇದೆಯೋ, ಅಂದರೆ ಹೇಗೆ ನಡೀತಾ ಇದೆ ಪ್ರಪಂಚ ಅಂತಂದರೆ, ಯಾರು ಒಳ್ಳೆಯವರಾಗಿರ್ತಾರೋ ಅಂಥವರಿಗೆ ಒಳ್ಳೆಯದನ್ನು ಮಾಡುತ್ತಾ, ಯಾರು ಕೆಟ್ಟವರಾಗಿರ್ತಾರೋ ಅಂಥವರಿಗೆ ತಕ್ಕ ಶಿಕ್ಷೆಯನ್ನು ಆಯಾ ಕಾಲಕ್ಕೆ ಕೊಡುತ್ತಾ ಯಾವ ಪರಮಾತ್ಮ ಈ ಪ್ರಪಂಚವನ್ನು ನಡೆಸ್ತಾ ಇದ್ದಾನೋ, ಮತ್ತು ನಮ್ಮ ಜೀವನಕ್ಕೆ, ನಮ್ಮ ಅಂತಂದರೆ ಬರೀ ಮನುಷ್ಯರು ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳು, ಮನುಷ್ಯರು ಸಹಿತ ಎಲ್ಲ ಪ್ರಾಣಿಗಳ ಒಂದು ಜೀವನಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಭಗವಂತ ಈ ವಿಸ್ತಾರವಾದಂತಹ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೋ, ಅಂತಹ ಪರಮಾತ್ಮನ ಒಂದು ಆರಾಧನೆಯನ್ನು ಮಾಡಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನೋದು ಒಂದು ವಿಚಾರ. ಹಾಗೆ ಎಲ್ಲ ಮನುಷ್ಯರೂ ಸಹ ಸಜ್ಜನರಾಗಿ ಪರಸ್ಪರ ಐಕಮತ್ಯದಿಂದ ಪರಸ್ಪರ ಸಹಕಾರವನ್ನು ಮಾಡಿಕೊಳ್ಳುತ್ತಾ, ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ, ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಶಕ್ತಿ ಇದೆ ಲೋಕದಲ್ಲಿ. ಕೆಲವರಿಗೆ ಆರ್ಥಿಕವಾದಂತಹ ಶಕ್ತಿ ಇದೆ, ಕೆಲವರಿಗೆ ಬೌದ್ಧಿಕವಾದಂತಹ ಬುದ್ಧಿಶಕ್ತಿ ಇದೆ, ಕೆಲವರಿಗೆ ಶಾರೀರಿಕವಾದಂತಹ ಬಲ ಇದೆ, ಹೀಗೆ ಕೆಲವರಿಗೆ ಅಧಿಕಾರ ಬಲ ಇದೆ. ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಆಯಾ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಳುತ್ತಾ ಎಲ್ಲರೂ ಸಹ ಪರಸ್ಪರ ಸಹಕಾರವನ್ನು ಮಾಡಿಕೊಳ್ಳುತ್ತಾ ಐಕಮತ್ಯದಿಂದ ಸಜ್ಜನರಾಗಿ ಜೀವನವನ್ನು ನಡೆಸಬೇಕು ಅನ್ನೋದು ಇಲ್ಲಿ ಎರಡನೇ ವಿಚಾರ. ಮೊದಲನೇ ವಿಚಾರ ಆ ಭಗವಂತನನ್ನು ಆರಾಧನೆ ಮಾಡಬೇಕು. ಎರಡನೇ ವಿಚಾರ ಸಜ್ಜನರಾಗಿ ಪರಸ್ಪರ ಸಹಕಾರವನ್ನು ಉಪಕಾರವನ್ನು ಮಾಡಿಕೊಳ್ಳುತ್ತಾ ಜೀವನ ಮಾಡಬೇಕು ಅನ್ನೋದು ಎರಡನೇ ವಿಚಾರ. ಈ ಎರಡು ವಿಚಾರಗಳನ್ನು ನಮ್ಮ ಈ ಭಾರತೀಯ ಸನಾತನ ಧರ್ಮವು ನಮಗೆ ಉಪದೇಶ ಮಾಡ್ತಾ ಇದೆ. ಇನ್ನು ಎಲ್ಲ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ಕಾವ್ಯಗಳು, ಈ ಎಲ್ಲ ಗ್ರಂಥಗಳು ಸಹ ಕೊನೆಗೆ ಬಂದು ಹೇಳುವುದು ಇದನ್ನೇ. ಎಷ್ಟು ಪುಸ್ತಕಗಳಿದ್ದರೂ, ಎಷ್ಟು ಪುಟಗಳಿದ್ದರೂ, ಎಷ್ಟು ಶ್ಲೋಕಗಳು, ಎಷ್ಟು ಪದ್ಯಗಳು ಏನೇ ಇದ್ದರೂ ಸಹ, ಎಷ್ಟು ವಾಕ್ಯಗಳು ಏನೇ ಇದ್ದರೂ ಸಹ ಕೊನೆಗೆ ಬಂದು ನಿಲ್ಲುವುದು ಇಲ್ಲೇ, ಈ ಎರಡು ವಿಷಯಗಳಲ್ಲಿ ಯಾವುದೋ ಒಂದರಲ್ಲಿ. ಆದ್ದರಿಂದ ಇಂತಹ ಎರಡು ವಿಚಾರಗಳನ್ನು, ಅದರಲ್ಲೂ ಇಡೀ ಜಗತ್ತಿಗೆ ಬೇಕಾಗಿರುವಂತಹ ಇಂತಹ ಎರಡು ವಿಚಾರಗಳನ್ನು ಸರಿಯಾಗಿ ನಮಗೆ ಉಪದೇಶ ಮಾಡುವಂತಹ ಒಂದು ಪರಂಪರೆ ಅಂತಂದರೆ ಅದು ನಮ್ಮ ಭಾರತೀಯ ಸನಾತನ ಧರ್ಮ ಪರಂಪರೆ.